ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ಆನಂದ್ ಎಜುಕೇಷನ್ ಅಕಾಡೆಮಿ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಬಡ್ಗೇರ್. ಹಿಂದಿನ ವಿಡಿಯೋದೊಳಗೆ ನಾನು ಫಂಡಮೆಂಟಲ್ಸ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಮಾಡಿದೆ. ಅದರಲ್ಲಿ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್, ಡೆಫಿನೇಷನ್ ಆಫ್ ಪಾರ್ಟ್ನರ್ಶಿಪ್ ಆ್ಯಂಡ್ ಪಾರ್ಟ್ನರ್ಶಿಪ್ ಡೀಡ್, ದೆನ್ ಕಂಟೆಂಟ್ಸ್ ಆಫ್ ದಿ ಪಾರ್ಟ್ನರ್ಶಿಪ್ ಡೀಡ್ ನೋಡಿದ್ದೀವಿ. ಇವಾಗಿನ ವಿಡಿಯೋದೊಳಗೆ ಇನ್ ದ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್, ಈಗ ಪಾರ್ಟ್ನರ್ಶಿಪ್ ಡೀಡ್ ಮಾಡಿಲ್ಲ ಅಂದರೆ ಪಾರ್ಟ್ನರ್ಶಿಪ್ದೊಳಗೆ ನಾವು ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡಬೇಕು ಅನ್ನುವಂಥದ್ದು ಇದೆ. ದ ರೂಲ್ಸ್ ಇನ್ ದ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್, ರೂಲ್ಸ್ ಇನ್ ದಿ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಇದು ಪಾರ್ಟ್ 1 ಫಂಡಮೆಂಟಲ್ಸ್ ಆಗಿದೆ. ಇದು ಪಾರ್ಟ್ 2 ರೂಲ್ಸ್ ಇನ್ ದಿ ಅಬ್ಸೆನ್ಸ್ ಆಫ್ ದಿ ಪಾರ್ಟ್ನರ್ಶಿಪ್ ಡೀಡ್. ಆಲ್ ದಿ ಪಾರ್ಟ್ನರ್ಸ್ ಆರ್ ಎಂಟೈಟಲ್ಡ್ ಟು ಶೇರ್ ದಿ ಪ್ರಾಫಿಟ್ಸ್ ಆಫ್ ದಿ ಬಿಸ್ನೆಸ್ ಈಕ್ವಲಿ. ಇನ್ ದ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ ಅಂದರೆ ಏನದ ಫಸ್ಟ್ ರೂಲು, ಆಲ್ ದಿ ಪಾರ್ಟ್ನರ್ಸ್ ಆರ್ ಎಂಟೈಟಲ್ಡ್ ಟು ಶೇರ್ ದಿ ಪ್ರಾಫಿಟ್ಸ್ ಆಫ್ ದಿ ಬಿಸ್ನೆಸ್ ಈಕ್ವಲಿ. ಬಂದಂಥ ಪ್ರಾಫಿಟ್ಸನ್ನು, ಬಿಸ್ನೆಸ್ಸಿಂದ ಬಂದಂಥ ಪ್ರಾಫಿಟ್ಸನ್ನು ಎಲ್ಲ ಪಾರ್ಟ್ನರ್ಸು ಈಕ್ವಲ್ ಆಗಿ ಹಂಚಿಕೊಳ್ಬೇಕನ್ನೋದು ಮೊದಲನೇ ರೂಲು. ಯಾವಾಗ? ಇನ್ ದ ಅಬ್ಸೆನ್ಸ್ ಆಫ್ ದಿ ಪಾರ್ಟ್ನರ್ಶಿಪ್ ಡೀಡ್. ಸೆಕೆಂಡ್ ರೂಲ್ ಏನದ, ನೋ ಪಾರ್ಟ್ನರ್ ಈಸ್ ಎಂಟೈಟಲ್ಡ್ ಫಾರ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಯಾವುದೇ ಪಾರ್ಟ್ನರಿಗೂ ಅವರು ಕಾಂಟ್ರಿಬ್ಯೂಟ್ ಮಾಡಿದಂಥ ಕ್ಯಾಪಿಟಲ್ ಮೇಲೆ ನಾವು ಇಂಟ್ರೆಸ್ಟನ್ನು ಕೊಡೋ ಹಾಗಿಲ್ಲ. ನೋ ಇಂಟ್ರೆಸ್ಟ್ ವಿಲ್ ಬಿ ಪೇಯ್ಡ್ ಆರ್ ನೋ ಪಾರ್ಟ್ನರ್ ಈಸ್ ಎಂಟೈಟಲ್ಡ್ ಫಾರ್ ದಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ದೇರ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್. ಯಾವ ಒಂದು ಕ್ಯಾಪಿಟಲನ್ನು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಆ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟನ್ನು ಕೊಡೋ ಹಾಗಿಲ್ಲ ಇನ್ ದ ಅಬ್ಸೆನ್ಸ್ ಆಫ್ ದಿ ಪಾರ್ಟ್ನರ್ಶಿಪ್ ಡೀಡ್. ದೆನ್ ಥರ್ಡ್ ಪಾಯಿಂಟ್ ಈಸ್ ನೋ ಪಾರ್ಟ್ನರ್ ಈಸ್ ಎಂಟೈಟಲ್ಡ್ ಫಾರ್ ಸ್ಯಾಲರಿ ಆರ್ ಕಮಿಷನ್ ಫಾರ್ ದಿ ಸರ್ವಿಸ್ ರೆಂಡರ್ಡ್ ಬೈ ಹಿಮ್. ಥರ್ಡ್ ರೂಲ್ ಏನದ ಇನ್ ದ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್, ನೋ ಪಾರ್ಟ್ನರ್ ಈಸ್ ಎಂಟೈಟಲ್ಡ್ ಫಾರ್ ಸ್ಯಾಲರಿ ಆರ್ ಕಮಿಷನ್ ಫಾರ್ ದಿ ಸರ್ವಿಸ್ ರೆಂಡರ್ಡ್ ಬೈ ಹಿಮ್. ಅವ ಮಾಡಿದಂಥ ಸರ್ವಿಸಿಗೆ ಯಾವುದೇ ಥರನಾದ ಸ್ಯಾಲ್ರಿ ಮತ್ತು ಕಮಿಷನ್ನ ಕೊಡೋ ಹಾಗಿಲ್ಲ ಇನ್ ದ ಅಬ್ಸೆನ್ಸ್ ಆಫ್ ದಿ ಪಾರ್ಟ್ನರ್ಶಿಪ್ ಡೀಡ್. ನೆಕ್ಸ್ಟ್ ಪಾಯಿಂಟ್, ಇಂಟ್ರೆಸ್ಟ್ ಆನ್ ಲೋನ್ ಫ್ರಾಮ್ ಪಾರ್ಟ್ನರ್ ಈಸ್ ಟು ಬಿ ಅಲೌಡ್ ಅಟ್ 6% ಪರ್ annum. ಇಂಟ್ರೆಸ್ಟ್ ಆನ್ ಲೋನ್, ಪಾರ್ಟ್ನರ್ದಿಂದ ತೆಗೆದುಕೊಂಡಂಥ ಲೋನ್ ಮೇಲೆ ನಾವು 6% ಇಂಟ್ರೆಸ್ಟನ್ನು ಹಾಕಿ ಅವರಿಗೆ ಕೊಡ್ಬೋದು. ನೋ, ದಟ್ ಈಸ್ ಇಂಟ್ರೆಸ್ಟ್ ಆನ್ ಲೋನ್ ಫ್ರಾಮ್ ದಿ ಪಾರ್ಟ್ನರ್ ಈಸ್ ಟು ಬಿ ಅಲೌಡ್ ಎಟ್ 6% ಪರ್ annum. 6% ನಾವು ಲೋನ್ ಮೇಲೆ ಬಡ್ಡಿಯನ್ನು ಕೊಡ್ತೀವಿ. 6% ಪರ್ annum ಲೋನ್ ಮೇಲೆ, ದಟ್ ಈಸ್ ಇಂಟ್ರೆಸ್ಟ್ ವಿಲ್ ಬಿ ಪೇಡ್ ಟು ದಿ ಪಾರ್ಟ್ನರ್ ಫ್ರಾಮ್ whom the loan is taken. Then next point is all the partners have got right to take part in the management of the business. In the absence of the partnership deed ಏನಾಗ್ತದಂದರೆ ಆಲ್ ದಿ ಪಾರ್ಟ್ನರ್ಸ್ ಹ್ಯಾವ್ ಗಾಟ್ ರೈಟ್, ಎಲ್ಲ ಪಾರ್ಟ್ನರಿಗೂ ರೈಟ್ ಅದ. ಯಾವುದಕ್ಕಪ್ಪ ಅಂದರೆ ಟು ಟೇಕ್ ಪಾರ್ಟ್ ಇನ್ ದ ಮ್ಯಾನೇಜ್ಮೆಂಟ್ ಆಫ್ ದಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ದೊಳಗೆ ಎಲ್ಲರೂ ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ಬೋದು. ಆಲ್ ದಿ ಪಾರ್ಟ್ನರ್ಸ್ ಹ್ಯಾವ್ ಗಾಟ್ ರೈಟ್ ಟು ಟೇಕ್ ಪಾರ್ಟ್ ಇನ್ ದ ಮ್ಯಾನೇಜ್ಮೆಂಟ್ ಆಫ್ ದಿ ಬಿಸ್ನೆಸ್. ನೆಕ್ಸ್ಟ್ ಪಾಯಿಂಟ್ ಅಂದರೆ ಬುಕ್ಸ್ ಆಫ್ ಅಕೌಂಟ್ಸ್ ಶುಡ್ ಬಿ ಕೆಪ್ಟ್ ಆಟ್ ದಿ ಪ್ರಿನ್ಸಿಪಲ್ ಪ್ಲೇಸ್ ಆಫ್ ದಿ ಬಿಸ್ನೆಸ್. ಬುಕ್ಸ್ ಆಫ್ ಅಕೌಂಟ್ಸ್ ಶುಡ್ ಬಿ ಕೆಪ್ಟ್ ಆಟ್ ದಿ ಪ್ರಿನ್ಸಿಪಲ್ ಪ್ಲೇಸ್ ಆಫ್ ದಿ ಬಿಸ್ನೆಸ್. ನೋ, ಈಗ ಇನ್ ಅಬ್ಸೆನ್ಸ್ ಆಫ್ ದಿ ಪಾರ್ಟ್ನರ್ಶಿಪ್ ಡೀಡ್ ನಾವು ಬುಕ್ಸ್ ಆಫ್ ಅಕೌಂಟ್ಸ್ ಏನು ಮೇಂಟೈನ್ ಮಾಡ್ತೀವಿ ಅದು ಒಂದು ಪ್ರಮುಖವಾದಂಥ ಸ್ಥಳದೊಳಗೆ ನಾವು ಇಡಬೇಕಾಗ್ತದೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ದೊಳಗೆ. ದೆನ್ ನೋ ಇಂಟ್ರೆಸ್ಟ್ ಶುಡ್ ಬಿ ಚಾರ್ಜ್ಡ್ ಅಪಾನ್ ದಿ ಡ್ರಾಯಿಂಗ್ಸ್. ಈಗ ಡ್ರಾಯಿಂಗ್ಸ್ ಏನು ಮಾಡಿರ್ತಾರೆ ಪಾರ್ಟ್ನರ್ಸ್, ಆ ಡ್ರಾಯಿಂಗ್ಸ್ ಮೇಲೂ ನಾವು ಯಾವುದೇ ಥರನಾದ ಇಂಟ್ರೆಸ್ಟನ್ನು ಚಾರ್ಜ್ ಮಾಡೋ ಹಾಗಿಲ್ಲ. ನೋ ಇಂಟ್ರೆಸ್ಟ್ should be charged on the drawings of the partners. These are the different rules are to be followed in the absence of the partnership deed. ಪಾರ್ಟ್ನರ್ಶಿಪ್ ಡೀಡ್ ಇಲ್ಲದೇ ಇದ್ದಾಗ ನಾವು ಈ ರೂಲ್ಸನ್ನು ಕಂಪಲ್ಸರಿಯಾಗಿ ಫಾಲೋ ಮಾಡಬೇಕಾಗ್ತದೆ. ದೆನ್ ನೆಕ್ಸ್ಟ್ ಕಮ್ಸ್ ಮೆಥಡ್ಸ್ ಆಫ್ ಮೇಂಟೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್. There are two methods. One is the fluctuating capital method, ಇನ್ನೊಂದು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂತ. ಎರಡು ಮೆಥಡ್ ಅದಾವ. ಆ ಮೆಥಡ್ಸ್ ಆಫ್ ಮೇಂಟೈನಿಂಗ್ ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್. ಒಂದು ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್, ಅನದರ್ ಒನ್ ಈಸ್ ದಿ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂತ ಎರಡು ಮೆಥಡ್ ಅದಾವ. ಈಗ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂದ್ರೆ ಏನು? ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್, ಅಂಡರ್ ದಿಸ್ ಮೆಥಡ್ ಆಲ್ ದಿ ಅಡ್ಜಸ್ಟ್ಮೆಂಟ್ಸ್ ಲೈಕ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸ್ಯಾಲ್ರಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, share of a profit or loss are made to the
capital accounts of the respective partners. The balance of the drawings account are also transferred to capital account at the end of the year. Amount of capital changes from year to year. ಅಂಡರ್ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್ದೊಳಗೆ ಏನಾಗ್ತದೆ ಅಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇರ್ಬೋದು, ಸ್ಯಾಲ್ರಿ ಇರ್ಬೋದು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇರ್ಬೋದು, ಶೇರ್ ಆಫ್ ಪ್ರಾಫಿಟ್ ಆರ್ ಲಾಸ್ ಇರ್ಬೋದು, ಅಥವಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇರ್ಬೋದು. ದಟ್ ಆಲ್ ದ ಅಡ್ಜಸ್ಟ್ಮೆಂಟ್ಸ್ ಆರ್ ಮೇಡ್ ಟು ದಿ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ದಿ ಪಾರ್ಟ್ನರ್ಸ್. Capital accounts of the partners. So in this case what will happen? The capitals of the partners will be changed year after year. ಇಲ್ಲ ಒಂದು ವರ್ಷ ಇದ್ದಂಥ ಕ್ಯಾಪಿಟಲ್ ಇನ್ನೊಂದು ವರ್ಷ ಇರೋಂಗಿಲ್ಲ, ಅದು ಚೇಂಜಸ್ ಆಗ್ತದೆ. ಯಾಕಂದರೆ ಆಲ್ ದ ಅಡ್ಜಸ್ಟ್ಮೆಂಟ್ಸ್ ವಿಲ್ ಬಿ ಮೇಡ್ ಟು ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಓನ್ಲಿ. ಅದಕ್ಕಾಗಿ ಇದಕ್ಕೆ ಫ್ಲಕ್ಚುವೇಟಿಂಗ್ ಅಂದರೆ ಚೇಂಜ್ ಆಗೋದಂತ. ಫ್ಲಕ್ಚುವೇಟಿಂಗ್ ಅಂದರೆ ಹೆಚ್ಚು ಕಡಿಮೆ ಆಗೋದು. ಹೆಚ್ಚು ಕಡಿಮೆ ಆಗೋದಕ್ಕೆ ನಾವು ಏನಂತೀವಿ? ಫ್ಲಕ್ಚುವೇಟಿಂಗ್ ಅಂತ ಕರಿತೀವಿ. ಅಂಡರ್ ದಿಸ್ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್ ಬಿಕಾಸ್ ಆಫ್ ದಿ ಅಡ್ಜಸ್ಟ್ಮೆಂಟ್ಸ್, ಈ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮಾಡೋದ್ರಿಂದ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಕ್ಯಾಪಿಟಲ್ಸ್ ಏನಾಗ್ತವೆ? ಚೇಂಜಸ್ ಆಗ್ತವೆ. ಕ್ಯಾಪಿಟಲ್ಲು ಚೇಂಜಸ್ ಆಗ್ತವೆ ಇಯರ್ ಬೈ ಇಯರ್. No, this is the fluctuating capital method. Fixed capital method. Under fixed capital method, interest on capital, interest on drawings, salary, share of a profit or loss, then interest on the drawings are not made to capital accounts, but separate current accounts are opened in the name of each partner to enter all the adjustments including drawings. So the amount of capitals of partners do not change from year to year. ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ದೊಳಗೆ ಏನಾಗ್ತದೆ? ಇವೇನು ಅಡ್ಜಸ್ಟ್ಮೆಂಟ್ಸ್ ಅದಾವೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ದಟ್ ಈಸ್ ಸ್ಯಾಲ್ರಿ ಇರ್ಬೋದು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇರ್ಬೋದು, ಶೇರ್ ಆಫ್ ಪ್ರಾಫಿಟ್ ಆರ್ ಲಾಸ್ ಇರ್ಬೋದು. ನೋ, ದೀಸ್ ಆಲ್ ಥಿಂಗ್ಸ್ ವಿಚ್ ಆರ್ ಎಂಟರ್ಡ್ ಇನ್ ದ ಕ್ಯಾಪಿಟಲ್ ಅಕೌಂಟ್ಸ್ ಇನ್ ಕೇಸ್ ಆಫ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಬಟ್ ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಏನಾಗ್ತದೆ? ಇದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಸ್ಯಾಲ್ರಿ, ಕಮಿಷನ್, ಶೇರ್ ಆಫ್ ಪ್ರಾಫಿಟ್ ಆರ್ ಲಾಸ್, ದೀಸ್ ಆಲ್ ದಿ ಅಡ್ಜಸ್ಟ್ಮೆಂಟ್ಸ್ ವಿಲ್ ನಾಟ್ ಬಿ ರಿಕಾರ್ಡೆಡ್ ಇನ್ ದಿ ಕ್ಯಾಪಿಟಲ್ ಅಕೌಂಟ್ಸ್. ಕ್ಯಾಪಿಟಲ್ ಅಕೌಂಟ್ಸ್ದೊಳಗೆ ರಿಕಾರ್ಡ್ ಆಗೋದಿಲ್ಲ ಇವು. ಅದಕ್ಕಾಗಿ ಒಂದು ಸಪ್ರೇಟ್ ಕರೆಂಟ್ ಅಕೌಂಟ್ ವಿಲ್ ಬಿ ಓಪನ್ಡ್ ಇನ್ ದ ನೇಮ್ ಆಫ್ ಈಚ್ ಪಾರ್ಟ್ನರ್. ಎಲ್ಲ ಪಾರ್ಟ್ನರ್ ಹೆಸರಿನಲ್ಲಿ ಒಂದು ಕರೆಂಟ್ ಅಕೌಂಟನ್ನು ಓಪನ್ ಮಾಡ್ತೀವಿ. ಈ ಎಲ್ಲ ಅಡ್ಜಸ್ಟ್ಮೆಂಟ್ಸನ್ನು ನಾವು ಕರೆಂಟ್ ಅಕೌಂಟಿಗೆ ಮಾಡ್ತೀವಿ. ಕ್ಯಾಪಿಟಲ್ ಅಕೌಂಟದಲ್ಲಿ ಎಂಟ್ರಿ ಮಾಡೋಂಗಿಲ್ಲ ಅಡ್ಜಸ್ಟ್ಮೆಂಟ್ಸ್. ಅದರಿಂದ ಏನಾಗ್ತದೆ ಅಂದರೆ ದ ಕ್ಯಾಪಿಟಲ್ಸ್ ಕಾಂಟ್ರಿಬ್ಯೂಟೆಡ್ ಬೈ ದಿ ಪಾರ್ಟ್ನರ್ಸ್ ವಿಲ್ ಬಿ ರಿಮೇನ್ಡ್ ಸೇಮ್ ಇಯರ್ ಆಫ್ಟರ್ ಇಯರ್. ಪ್ರತಿ ವರ್ಷ ಅವ್ರದ್ದು ಏನು ಒರಿಜಿನಲ್ ಕ್ಯಾಪಿಟಲನ್ನು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ಅದು ಆ ಕ್ಯಾಪಿಟಲ್ಸ್ ಸೇಮ್ ಇರ್ತವೆ ಇನ್ ದ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ದಿ ಪಾರ್ಟ್ನರ್ಸ್. ಯಾಕಂದರೆ ಆಲ್ ದ ಅಡ್ಜಸ್ಟ್ಮೆಂಟ್ಸ್ ವಿಲ್ ಬಿ ಮೇಡ್ ಟು ದಿ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಕರೆಂಟ್ ಅಕೌಂಟ್ನಲ್ಲಿ ನಾವು ಎಂಟ್ರಿ ಮಾಡೋದ್ರಿಂದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ದಲ್ಲಿ ಏನೂ ಇಫೆಕ್ಟ್ ಆಗಲ್ಲ. ಅವೇನು ಕ್ಯಾಪಿಟಲ್ಸ್ ಇರ್ತಾವೆ ಒರಿಜಿನಲಿ ಅವೇ ಇರ್ತಾವೆ. ಅದಕ್ಕಾಗಿ ಇದಕ್ಕೇನಂತೀವಿ? ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂತ ಕರಿತೀವಿ. ಒಂದು ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್. ಫ್ಲಕ್ಚುವೇಟಿಂಗ್ ಅಂದರೆ ಅಲ್ಲಿ ಚೇಂಜಸ್ ಆಗ್ತವೆ ಬಿಕಾಸ್ ಆಫ್ ಅಡ್ಜಸ್ಟ್ಮೆಂಟ್ಸ್. ಇಲ್ಲಿ ಅಡ್ಜಸ್ಟ್ಮೆಂಟನ್ನು ನಾವು ಬೇರೆ ಅಕೌಂಟಿಗೆ ಎಂಟ್ರಿ ಮಾಡೋದ್ರಿಂದ, ಕರೆಂಟ್ ಅಕೌಂಟಿಗೆ ಎಂಟ್ರಿ ಮಾಡೋದ್ರಿಂದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ದೊಳಗೆ ಏನು ಚೇಂಜಸ್ ಆಗೋದಿಲ್ಲ. ಅದಕ್ಕಾಗಿ ಇದಕ್ಕೆ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂತ ಕರಿತೀವಿ. ನೋ, ದಿಸ್ ಈಸ್ ರಿಗಾರ್ಡಿಂಗ್ ದಿ ರೂಲ್ಸ್ ಇನ್ ದ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಆ್ಯಂಡ್ ಮೆಥಡ್ಸ್ ಆಫ್ ಮೇಂಟೈನಿಂಗ್ ದಿ ಅಕೌಂಟ್ಸ್. ನೋ, ನೀವು ಇದು ಏನಾದರೂ ತಿಳಿದಿಲ್ಲ ಅಂದರೆ ಕಮೆಂಟ್ ಮಾಡಿರಿ, ಮತ್ತೊಮ್ಮೆ ನಾನು ತಿಳಿಸ್ತೀನಿ. ನಿಮಗೆ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊತೀನಿ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸಿಗೆ ಇದನ್ನು ನೋಡ್ಲಿಕ್ಕೆ ಹೇಳ್ರಿ. ಇಟ್ ವಿಲ್ ಹೆಲ್ಪ್ ಟು ಆಲ್ ದಿ PUC ಸ್ಟೂಡೆಂಟ್ಸ್, PUC ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್. ಇನ್ನೂ ಎಲ್ಲ ಚಾಪ್ಟರ್ಗಳನ್ನು ನಾನು ನೀಟಾಗಿ ಮಾಡಿ ನಿಮಗೆ ಪರ್ಫೆಕ್ಟ್ ಆಗೋ ಹಾಗೆ ಮಾಡ್ತೀನಿ. ಧನ್ಯವಾದಗಳು.